ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಬಾಳೆಹಣ್ಣಿನಿಂದ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಬನ್ಸ್ ಮಾಡ್ತಿದ್ದೆ, ಬನ್ಸ್ ಮಾಡಿ ತಿಂದು ತಿಂದು ಬೇಜಾರಾಗಿತ್ತು. ಎಣ್ಣೆ ತಿಂಡಿ ಅಷ್ಟು ಒಳ್ಳೆಯದಲ್ಲ, ಮತ್ತು ನನಗೆ ಕೂಡ ಎಣ್ಣೆ ತಿಂಡಿ ಅಂದರೆ ಅಷ್ಟು ಇಡ್ಸೋದಿಲ್ಲ. ನೀವು ಎಣ್ಣೆ ತಿಂಡಿ ತಿನ್ನೋದಕ್ಕೆ ಇಷ್ಟ ಇಲ್ಲದೇ ಇದ್ದರೆ ಈ ರೀತಿ ಒಂದು ಬಾಳೆಹಣ್ಣಿನಿಂದ ಚಪಾತಿ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ನಾನಿಲ್ಲಿ ಒಂದು 7-8 ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಸಿಪ್ಪೆ ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಚಮಚ ಉಪ್ಪು ಮತ್ತು ಒಂದು ಅರ್ಧ kg ಆಗೋಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಕಲಿಸ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತ ಕಲಿಸ್ಕೊಳ್ತಿದ್ದೀನಿ. ಎಷ್ಟು ಬಾಳೆಹಣ್ಣು ನೀರು ಬಿಟ್ಕೊಳ್ಳೋದು ನೋಡಿಕೊಂಡು ಆಮೇಲೆ ನೀರನ್ನು ಸೇರಿಸ್ಕೋಬೇಕು. ಒಂದೇ ಸಾರಿ ನೀರು ಬಾಳೆಹಣ್ಣೆಲ್ಲ ಒಟ್ಟಿಗೆ ಹಾಕ್ಕೊಂಡ್ಬಿಟ್ರೆ ತುಂಬ ನೀರಾಗಿಬಿಡುತ್ತೆ. ಹಾಗೆ ಕಲಿಸ್ಕೊಂಡು ಕಡೆಗೆ ಅದಕ್ಕೊಂದು 2 ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ತಿದ್ದೀನಿ. ತುಪ್ಪ ಸೇರಿಸ್ಕೊಂಡು ಮತ್ತೆ ಕ್ಲೀನಾಗಿ ಕಲಿಸ್ತಿದ್ದೀನಿ. ಕಲಿಸ್ಕೊಂಡು ನೀಟಾಗಿ ಚಪಾತಿ ಹಿಟ್ಟಿನ ಥರ ಅದಕ್ಕೆ ಕಲಸಿಟ್ಕೊಳ್ಬೇಕು. ಇದಕ್ಕೆ ಬೇಕಾದರೆ ನೀವು ಬಿಳಿ ಎಳ್ಳನ್ನು ಹುರಿದು ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ. ನಮ್ಮ ಮನೇಲಿ ನಾನು ಎಳ್ಳು ಹಾಕಿಲ್ಲ, ಎಳ್ಳು ಇರಲಿಲ್ಲ, ಅದಕ್ಕೆ ಹಾಕಕ್ಕೆ ಹೋಗಿಲ್ಲ. ನೀವು ಬೇಕಾದರೆ ಇದಕ್ಕೆ ಎಳ್ಳು ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ. ತಿನ್ನೋಕ್ಕೂ ತುಂಬ ಟೇಸ್ಟ್ ಅನಿಸುತ್ತೆ. ಬನ್ಸ್ ತಿಂದಂಗೆ ಆಗುತ್ತೆ, ಆದರೆ ಎಣ್ಣೆಲಿ ಕರಿದಿರೋದಿಲ್ಲ ಅಷ್ಟೇ. ಅದೇ ಎಣ್ಣೆ ತಿಂಡಿ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಳ್ತೀನಿ. ಯಾವಾಗಲೂ ನಮ್ಮ ಮನೇಲಿ ಬಾಳೆಹಣ್ಣು ಉಳಿದ್ರೆ ಬನ್ಸ್ ಮಾಡ್ತೀವಿ, ಬನ್ಸ್ ಇಲ್ಲ ಅಂದರೆ ಈ ಥರ ತಿಂಡಿ ಮಾಡ್ತೀನಿ. ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಸ್ವಲ್ಪ ಸಿಹಿ ಸಿಹಿ ಇರುತ್ತಲ್ಲ, ಹಾಗಾಗಿ ಸಣ್ಣ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಅನ್ನೋ ರೀತಿಲಿ ಈ ಥರ ಮಾಡ್ಕೊಳ್ತೀನಿ. ನಾನಿಲ್ಲಿ ಚಪಾತಿಗಿಂತ ಸ್ವಲ್ಪ ದಪ್ಪದಾಗಿ ಲಟ್ಸ್ಕೊಂಡಿದ್ದೀನಿ. ಅದನ್ನು ಲಟ್ಸ್ಕೊಂಡು ದೋಸೆ ಹಂಚಿಗೆ ಎಣ್ಣೆ ಹಚ್ಚಿಬಿಟ್ಟು ದೋಸೆ ಹಂಚಲ್ಲಿ ಕಾಯಿಸ್ತಿದ್ದೀನಿ. ಅದನ್ನು ಕ್ಲೀನಾಗಿ ಮೇಲ್ಗಡೆ ಮತ್ತು ಕೆಳಗಡೆ 2 ಕಡೆಯಲ್ಲೂ ಕ್ಲೀನಾಗಿ ಎಣ್ಣೆ ಹಚ್ಚಿ ಕಾಯಿಸಿದರೆ ಬನ್ಸ್ ಥರನೇ ಟೇಸ್ಟ್ ಬರುತ್ತೆ, ಮತ್ತು ಉಬ್ಬಿ ಬರುತ್ತೆ ಕೂಡ. ಅದನ್ನು 2 ಕಡೆಯಿಂದ ಕ್ಲೀನಾಗಿ ಬೇಯಿಸಬೇಕು. ಬೇಯಿಸಾದ್ಮೇಲೆ ಇದಕ್ಕೇನು ಚಟ್ನಿ ಅಥವಾ ಯಾವುದಾದ್ರು ಅವಶ್ಯಕತೆ ಇರೋದಿಲ್ಲ. ಅದನ್ನು ಕ್ಲೀನಾಗಿ ಬೆಂದಮೇಲೆ ನಾನಿಲ್ಲಿ ಚಟ್ನಿ ಏನೂ ಮಾಡಿರಲಿಲ್ಲ, ಪಲ್ಯ ಮಾಡಿದ್ದೆ, ಹೆಸರು ಕಾಳಿನ ಪಲ್ಯ ಮಾಡಿದ್ದೆ. ಆ ಪಲ್ಯದ ಜೊತೆಗೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದರು. ನೀವು ಒಮ್ಮೆ ಈ ಥರ ಮಾಡಿ ನೋಡಿ. ಬಾಳೆಹಣ್ಣು ತುಂಬ ಉಳಿದಾಗ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಅಥವಾ ಬನ್ಸ್ ಮಾಡಿ ಎಣ್ಣೆ ತಿಂಡಿ ಮಾಡ್ಕೊಂಡು ತಿನ್ನೋ ಬದಲಿಗೆ ಈ ಥರ ಚಪಾತಿ ಅಥವಾ ಪೂರಿ ಇಂಥದ್ದೇನಾದರೂ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸದಾಗಿ ಚಾನಲ್ ಶುರು ಮಾಡಿದ್ದೀವಿ, ನಿಮ್ಮೆಲ್ಲ ಸಪೋರ್ಟ್ ನಮಗೆ ಬೇಕು. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಚಪಾತಿ ಜೊತೆಗೆ ನಾನಿವತ್ತು ಕಾಳಿನ ಪಲ್ಯದೊಟ್ಟಿಗೆ ಮಕ್ಕಳಿಗೆ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.